ವ್ಯಕ್ತಿಗೆ ಶುಗರ್ ಆಗಿದೆ ನೋಡಪ್ಪ, ಶುಗರ್ ಇದೆ, ಸ್ವಲ್ಪ ಆಹಾರದ ಬಗ್ಗೆ ನಿಯಂತ್ರಣ ಇರಲಿ, ಬಹಳ ಸಿಹಿ ತಿನ್ನಲಿಕ್ಕೆ ಹೋಗಬೇಡ, ಹಿತವಾಗಿ ಮಿತವಾಗಿ ತಗೊಂಡು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಪ್ಪ ಅಂತ ಹೇಳಿದರೆ ಇದು ಸತ್ಯವೂ ಹೌದು, ಪ್ರಿಯವೂ ಹೌದು. ಸತ್ಯ ಹೇಳಬೇಕು ಅಂತೇಳಿ ಶುಗರ್ ಆಗಿದೆ, ಮತ್ತೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಫುಕಟ್ ಸಾಯ್ತಿ, ಮತ್ತೆ ನೋಡು ಈಗ ಇವತ್ತಿಂದಿವತ್ತೇ ಅಂತ ಹೆದರಿಸಿ ಅವನಿಗೆ ಹೀಗೇ ಆರಾಮಿದ್ದಾಗೆ ಹಾರ್ಟ್ ಫೇಲ್ ಆಗೋ ಹಾಗೆ ಮಾಡಿ ಅಂಥ ಕೆಲಸ ಮಾಡಬಾರ್ದು. ಸತ್ಯಂ ಬ್ರೂಯಾತ್, ಆದರೆ ಪ್ರಿಯಂ ಬ್ರೂಯಾತ್. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದದ್ದನ್ನು ಹೇಳಬಾರದು ಅಂತ ಹೇಳಿ ಪ್ರಿಯಂಚ ನಾನೃತಂ ಬ್ರೂಯಾತ್. ಅವನಿಗೆ ಪ್ರಿಯವಾದದ್ದನ್ನು ಹೇಳಬೇಕು ಅಂತ ನಿನಗೇನಿಲ್ಲ, ನಾರ್ಮಲ್ ಇದೆ, ಬೇಕಾದಷ್ಟು ಸಕ್ರೆ ಹೊಡಿ, ಏನು ತಪ್ಪಿಲ್ಲ ಅಂತೂ ಹೇಳಿಕ್ಕೆ ಹೋಗಬಾರ್ದು. ಪ್ರಿಯಂಚ ನಾನೃತ, ಅವನಿಗೆ ಪ್ರಿಯ ಆಗ್ಬೋದು ಅಂತ ಹೇಳಿ ಸುಳ್ಳು ಹೇಳಬಾರ್ದು. ಹೀಗೆ ಅದು ಅಸಿಧಾರಾವ್ರತ ಇದ್ದ ಹಾಗೆ, ಖಡ್ಗದ ಮೇಲೆ ನಡೆದ ಹಾಗೆ. ಕೆಳಗೆ ಮಹಾಪೂರ ಹರಿತಾ ಇದೆ, ಈಚೆಯಿಂದ ಆಚೆ ದಾಟಿ ಹೋಗಬೇಕು, ಸೇತುವೆ ಇಲ್ಲ, ಕಟ್ಟಿಗೆ ಸಿಕ್ಕಿಲ್ಲ, ತನ್ನ ಖಡ್ಗವನ್ನೇ ಇಟ್ಟು ದಾಟ್ತಾ ಇದ್ದಾನೆ. ಜೋರಾಗಿ ಕಾಲು ಒತ್ತಿದರೆ ಕಾಲು ಕತ್ತರಿಸ್ತದೆ, ಹಗರಾಗಿಟ್ಟರೆ ಕೆಳಗೆ ಪ್ರಪಾತಕ್ಕೆ ಬೀಳ್ತಾನೆ. ಹಗರಾಗಿಯೂ ಇಡಬಾರದು, ಜೋರಾಗಿಯೂ ಇಡಬಾರದು, ಹೇಗೋ ಹಾಗೆ ಇರುತ್ತೆ. ಸತ್ಯ ಮಾತನಾಡೋದು ಅಂದರೆ ಅಷ್ಟು ಸುಲಭ ಏನಲ್ಲ. ಆದರೂ ಇದರರ್ಥ ಅದೇ, ಭಾಳ ಸುಲಭ ಇಲ್ಲ ಅಂತೆ ನಾವು ಬಿಟ್ಟಿವಿ ಅಂತ ಅನ್ಬೇಡ್ರಿ. ಎಲ್ಲ ಹೊತ್ತಿಗೇನು ಕಷ್ಟ ಇರೋದಿಲ್ಲ, ಕೆಲವೊಂದು ಸಂದರ್ಭದಲ್ಲಿ ಸತ್ಯವನ್ನು ಮಾತನಾಡೋದು ಸ್ವಲ್ಪ ಕಷ್ಟ.